ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಬಹುಚರ್ಚಿತ ವಿಚಾರ ಹೆಚ್ಚುವರಿ ಡಿಸಿಎಂ ಹುದ್ದೆಗಾಗಿ ಬೇಡಿಕೆ. ಈ ಸುದ್ದಿ ದೆಹಲಿಯ ಅಂಗಳ ತಲುಪಿರುವ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಅನ್ನೋ ಕೂಗು ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಹೇಳಿ ಡಿಕೆಶಿ ಪರವಾಗಿ ಒಕ್ಕಲಿಗ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದ್ದಾರೆ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ, ಆ ಕಾರ್ಯಕ್ರಮದ ವೇದಿಕೆಯಲ್ಲೇ ಬಂತು ಡಿಮ್ಯಾಂಡ್. ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ನಾಯಕರು, ಒಕ್ಕಲಿಗ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಬೇಕು, ಹೀಗಾಗಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಬೇಡಿಕೆಯನ್ನ ಇಟ್ಟಿದ್ದಾರೆ. ಅಲ್ಲಿಗೆ ಕೇವಲ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು ಮಾತ್ರವಲ್ಲ, ಸಮುದಾಯದ ಮಠಮಾನ್ಯಗಳ ಪ್ರತಿನಿಧಿಗಳು ಕೂಡ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಅವರನ್ನ ಕೂರಿಸಿ ಅನ್ನೋ ಡಿಮ್ಯಾಂಡ್ ಅನ್ನ ಇದೀಗ ಬಹಿರಂಗವಾಗಿ ಹೈಕಮಾಂಡ್ ನಾಯಕರ ಮುಂದೆ ಇಡೋಕೆ ಪ್ರಾರಂಭ ಮಾಡಿದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ದೆಹಲಿ ಪ್ರವಾಸವನ್ನ ಕೈಗೊಳ್ತಿದ್ದಾರೆ. ಇನ್ಫ್ಯಾಕ್ಟ್ ಡಿಕೆ ಶಿವಕುಮಾರ್ ಅವರು ಕೂಡ ಹೋಗೋರಿದ್ದಾರೆ. ಆಂತರಿಕ ಬೇಗುದಿ, ಆಂತರಿಕ ಕಲಹ ಇದೆಲ್ಲದರ ನಡುವೆ ದೆಹಲಿ ಪ್ರವಾಸದ ಸಂದರ್ಭದಲ್ಲೇ ರಾಜ್ಯದಲ್ಲಿ ಮತ್ತೊಮ್ಮೆ ಸಿಎಂ ಕೂಗು. ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ ಡಿಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿಕೆ ಶಿವಕುಮಾರ್ನವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕೇಳ್ಕೊಳ್ತಕ್ಕಂಥ. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು ಇದರಲ್ಲಿ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾರೆ. ಇದು ಕೊನೆಯಲ್ಲಿರ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಭಗವತಿ ಭುವನೇಶ್ವರಿ ಎಲ್ಲರೂ ಸಮೃದ್ಧಿಯಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳೆ ಬದುಕುವಂತೆ ಹಾರೈಸ್ತಾರೆ. ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ ಡಿಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿಕೆ ಶಿವಕುಮಾರ್ನವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಸ್ಥಳದಿಂದಲೇ ನನ್ನ ಕಲೀಗ ನಿಕೇಶ್ ನೀಡ್ತಾ ಹೋಗ್ತಾರೆ. ನಿಕೇಶ್, ನೇರ ಆಗ್ರಹ, ಸಿದ್ದರಾಮಯ್ಯ ಅವರು ಕುರ್ಚಿ ಖಾಲಿ ಮಾಡಲಿ, ಅಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಕೂರಿಸ್ಲಿ, ಅಲ್ಲಿಗೆ ಒತ್ತಡ ತಂತ್ರ ಬಲು ಜೋರಾಗಿ ನಡೀತಾ ಇದೆ. ಎಸ್, ಖಂಡಿತ ಸ್ಮಿತಾ ರಂಗನಾಥ್. ಈಗಾಗಲೇ ನಾವು ಗಮನಿಸೋ ಪ್ರಕಾರ ಡಿಸಿಎಂ ಕೂಗು ಈಗಾಗಲೇ ಬಂದಿರುವಂಥದ್ದು. ಡಿಸಿಎಂ ಅವ್ರನ್ನ ಸಿಎಂ ಮಾಡಬೇಕು ಅಂತ ಈಗಾಗಲೇ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂತ ಒತ್ತಡ ಕೂಡ ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಇವತ್ತೊಂದು ಅಚ್ಚರಿ ಘಟನೆ ಎನ್ನುವಂತೆ ಇವತ್ತು ನಡೀತಾ ಇರುವಂಥ ನಾಡಪ್ರಭು ಕೆಂಪೇಗೌಡ ಅವರ ಜಯಂತ್ಯೋತ್ಸವ ಸಮಾರಂಭ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಸ್ವಾಮೀಜಿ ಅವರು ಓಪನ್ ಸ್ಟೇಜಲ್ಲಿ ಹೇಳಿಬಿಟ್ರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ದಯಮಾಡಿ ನೀವು ಸಿಎಂ ಮಾಡಿ ಎನ್ನುವಂಥ ಮನವಿಯನ್ನು ಮಾಡಿಕೊಂಡ್ರು ಸಿಎಂ ಸಿದ್ದರಾಮಯ್ಯ ಅವರ ಬಳಿ. ಈ ಹಿಂದೆ ಕೂಡ ನಾವು ಗಮನಿಸಿದ್ವಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು. ಮಾಧ್ಯಮದವರು ಮುಂದೆ ಅದರ ಮಾಧ್ಯಮಗಳು ಈಗಾಗಲೇ ಪ್ರಕಟಣೆಯನ್ನು ಮಾಡ್ತಾ ಇದ್ದಾವೆ, 2-3 ಜನ ಡಿಸಿಎಂ ಅನ್ನು ಮಾಡ್ತಾರೆ ಅಂತ. ಆದರೆ ಡಿಸಿಎಂ ಯಾರು ಬೇಕಾದ್ರೂ ಮಾಡೋದಿದ್ರು ದೆಹಲಿ ಹೋಗಿ ಹೈಕಮಾಂಡ್ ಮಟ್ಟದಲ್ಲಿ ಬೇಕಾದ್ರೆ ಚರ್ಚೆ ಆಗಲಿ, ಅಲ್ಲಿಂದ ಬೇಕಾದ್ರೆ ಮನವಿಯನ್ನು ಮಾಡ್ಕೊಂಡು ಬೇಕಾದ್ರೆ ಡಿಸಿಎಂ ಮಾಡಲಿ. ಆದರೆ ಇಲ್ಯಾರೋ ಹೇಳೋದಕ್ಕೆಲ್ಲ ನಾವು ತಲೆಗೊಡಲ್ಲ ಅನ್ನುವಂಥ ಮಾತುಗಳನ್ನು ವ್ಯಕ್ತಪಡಿಸಿದ್ರು. ಬಟ್ ಈಗ ಓಪನ್ ಸ್ಟೇಜಲ್ಲಿ ಚಂದ್ರಶೇಖರ್ ಸ್ವಾಮೀಜಿಯವರು ಮಾಡಿರುವಂಥ ಮನವಿ ಎಷ್ಟರ ಮಟ್ಟಿಗೆ ಈಗ ಮತ್ತೆ ಈ ಸಿಎಂ ಕೂಗು ಮತ್ತೆ ಕೇಳಿ ಬರುತ್ತೆ ರಾಜ್ಯದಲ್ಲಿ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ಸ್ಮಿತಾ ರಂಗನಾಥ್. ಧನ್ಯವಾದ ನಿಕೇಶ್ ಮಾಹಿತಿಗಾಗಿ. ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು
ಸ್ವಾದ ಮಾಡಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ದವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕೇಳ್ಕೊಳ್ತಕ್ಕಂಥ. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಮಠಮಾನ್ಯಗಳ, ಅದರಲ್ಲೂ ಸಮುದಾಯದ ಮಠಮಾನ್ಯಗಳ ಸ್ವಾಮೀಜಿಯಿಂದ ಸಿದ್ದರಾಮಯ್ಯ ಅವ್ರು ಕೆಳಗಿಳಿಲಿ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅನ್ನೋ ರೀತಿಯ ಹೇಳಿಕೆ ಹೊರಬಂದಿರೋದು. ರಾಜಕೀಯ ವಲಯದಲ್ಲಿ ಮಠಮಾನ್ಯಗಳ ಪೀಠಾಧಿಪತಿಗಳ ಮಾತಿಗೂ ಕೂಡ ಬಹಳಷ್ಟು ಮಾನ್ಯತೆ ಇದೆ. ಸೊ ಈ ಮುಖ್ಯಮಂತ್ರಿಯ ರೇಸ್ ಮತ್ತೊಂದು ಮಜಲನ್ನ ತಲುಪ್ತಾ ಈ ಮೂಲಕ ಅಂತ ಹೇಳಿ. ಖಂಡಿತವಾಗ್ಲೂ ಸ್ಮಿತಾ, ನೋಡಿ, ರಾಜ್ಯ ರಾಜಕಾರಣದಲ್ಲಿ ಒಂದು ಬಹುದೊಡ್ಡ ಸಮುದಾಯ ಆಗ್ತಕ್ಕಂಥದ್ದು ಒಂದು ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ. ಹಾಗೆಯೇ ಈ ಒಕ್ಕಲಿಗ ಸಮುದಾಯದ ಶ್ರೀಗಳ ಹೇಳಿಕೆಗಳಿರ್ಬೋದು ಅಥವಾ ಶ್ರೀಗಳ ಮಾತುಗಳನ್ನು ಕೂಡ ಅಷ್ಟು ಸಾರಸಗಟ್ಟಾಗಿ ಕೂಡ ತಳ್ಳಿ ಹಾಕುವಂತಿಲ್ಲ. ಹಾಗೆಯೇ ಇವತ್ತು ಏನು DCM ಮತ್ತು CM ದಂಗಲ್ ಶುರುವಾಗಿತ್ತು, ಅದರಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರನ್ನು CM ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅವರ ಆಪ್ತ ಕೆಲ ಏನು ಶಾಸಕರು ಸಚಿವರುಗಳು ಕೂಡ ಈಗಾಗಲೇ ಧ್ವನಿಯನ್ನು ಎತ್ತಿದರು. ಅದು ಈಗ ಧ್ವನಿಗೂಡಿಸುವಂತೆ ಅದಕ್ಕೆ ಈಗ ಸಮುದಾಯದ ಶ್ರೀಗಳು, ವಿಶ್ವ ಒಕ್ಕಲಿಗ ಸಮುದಾಯದ ಚಂದ್ರಶೇಖರ ಸ್ವಾಮೀಜಿಗಳು ಇವತ್ತು ಧ್ವನಿಗೂಡಿಸಿರ್ತಕ್ಕಂಥದ್ದು ಅದು ನಿಜಕ್ಕೂ ಕೂಡ ವಿಶೇಷವಾದಂಥ ಒಂದು ಅರ್ಥವನ್ನು ಕಲ್ಪಿಸಿರ್ತಕ್ಕಂಥದ್ದು. ಇಲ್ಲಿ ವಿಶೇಷ ಅರ್ಥಕ್ಕಿಂತ ಹೆಚ್ಚಿನದಾಗಿ ಈಗ ಏನು ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ಹಾಗೆ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಪರಮೇಶ್ವರ್ ಅವರು ಎಲ್ಲರೂ ಕೂಡ ಹೋಗ್ತಾ ಇರುವಂಥ ಸಂದರ್ಭದಲ್ಲೇ ಈ ಒಂದು ಬಹಿರಂಗವಾಗಿಯೇ ವಿಶ್ವ ಒಕ್ಕಲಿಗ ಸ್ವಾಮೀಜಿಯವರು ಹೇಳಿರ್ತಕ್ಕಂತಹ ಒಂದು ಹೇಳಿಕೆ ಏನಿದೆ, ಇದು ನಿಜಕ್ಕೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ. ಇನ್ನು ಒಂದು ಕಡೆ ಇದ್ದರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರನ್ನೇ ಈಗ ಏನೋ ಅವರೇ ಬಿಟ್ಕೊಡ್ಬೇಕು, ಯಾಕೆಂದರೆ ಸಿದ್ದರಾಮಯ್ಯವರು ಮನಸ್ಸು ಮಾಡಿದ್ರೆ ಮಾತ್ರನೇ ಡಿ ಕೆ ಶಿವಕುಮಾರ್ ಅವರು CM ಆಗೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಅಂದರೆ ಪರೋಕ್ಷವಾಗಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ಬಿಟ್ಕೊಡ್ಬೇಕು, ಡಿ ಕೆ ಶಿವಕುಮಾರ್ ಅವರಿಗೆ CM ಆಗೋದಕ್ಕೆ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಮುದಾಯದ ಶ್ರೀಗಳು ಕಡೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥದ್ದು. ಇನ್ನು ಇದೆಲ್ಲ ಒಂದು ಕಡೆ ಆದರೆ ಮತ್ತೆ ಹೈಕಮಾಂಡ್ನಲ್ಲಿ ಇಂದಿನಿಂದ ಮತ್ತೆ ಈ ವಿಚಾರ ಕೂಡ ಸದ್ದಾಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಏಕೆಂತ ನೋಡೋದಾದರೆ ಸಮುದಾಯವರು ಮುಂದೆ ಬರ್ತಕ್ಕಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿರ್ಬೋದು, BBMP ಚುನಾವಣೆಗಳಿರ್ಬೋದು, ಎಲ್ಲ ಮುಂದೆ ಎಲ್ಲದರಲ್ಲೂ ಕೂಡ ಒಕ್ಕಲಿಗ ಸಮುದಾಯ ಮತ್ತು ಕಾಂಗ್ರೆಸ್ಸನ್ನು ಹಿಡಿಬೇಕು ಅನ್ನೋದೇ. ಆದರೆ ಅದು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ CM ಸ್ಥಾನವನ್ನು ಕೊಡಬೇಕಾಗತ್ತೆ, ಒಕ್ಕಲಿಗ ಸಮುದಾಯಕ್ಕೆ ಒಂದು ಪ್ರಬಲ ಸ್ಥಾನ ಸಿಗಬೇಕು ರಾಜ್ಯದಲ್ಲಿ ಅಂತಕ್ಕಂಥದ್ದು ಸಮುದಾಯದ ಆಗ್ರಹ ಇರಬಹುದು. ಈ ನಿಟ್ಟಿನಲ್ಲೇ ಈಗ ವಿಶ್ವ ಒಕ್ಕಲಿಗ ಸಮುದಾಯದ ಶ್ರೀಗಳು ಕೂಡ ಹೇಳಿರ್ತಕ್ಕಂಥದ್ದು. ಆದರೆ ಶ್ರೀಗಳ ಮಾತಿಗೆ ಸದ್ಯ ಮುಖ್ಯಮಂತ್ರಿಗಳು ಯಾವ ಒಂದು ರಿಯಾಕ್ಟನ್ನು ಮಾಡ್ತಾರೆ ಅಂತಕ್ಕಂಥದ್ದು ಒಂದು. ಯಾಕೆಂತಂದರೆ ಅಷ್ಟು ಸುಲಭವಾಗಿ ಹೇಳಿದ ತಕ್ಷಣವೇ ಏನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋಂತಹ ಸ್ಥಿತಿಯಲ್ಲಿ ಎಲ್ಲೂ ಯಾರೂ ಕೂಡ ಇಲ್ಲ, ಅದು ಸಾಧ್ಯವೂ ಕೂಡ ಇಲ್ಲ. ಇದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಒಪ್ಪಬೇಕಾಗತ್ತೆ, ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗತ್ತೆ, ಹೈಕಮಾಂಡ್ನಲ್ಲಿ ಚರ್ಚೆ ಆಗುತ್ತೆ ಎಲ್ಲವೂ ಕೂಡ. ಇದೆಲ್ಲದರ ಮಧ್ಯೆ ಇನ್ನು ಸಮುದಾಯವಾರು ಬ್ಯಾಟಿಂಗ್ ಕೂಡ ಈಗ ಹೊಸದಾಗಿ ಶುರುವಾಗ್ತಾ ಇರ್ತಕ್ಕಂಥದ್ದು ಸ್ಮಿತಾ. ಈ ಸಮುದಾಯವಾರ ಬ್ಯಾಟಿಂಗ್ ಕೂಡ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಕುತೂಹಲ. ಯಾಕೆಂತಂದರೆ ಒಂದು ಕಡೆ ಅಹಿಂದ, ಮತ್ತೊಂದು ಕಡೆ ಈಗ ಒಕ್ಕಲಿಗ, ಇವೆರಡರ ಮಧ್ಯೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಕೂಡ ಒಕ್ಕಲಿಗ ಸಮುದಾಯ ಅಷ್ಟು ಕಡೆಗೆ ಏನು ಕೈ ಹಿಡಿದಿಲ್ಲ ಒಂದು ಕಡೆಗೆ. ಜೊತೆಗೆ ಧನ್ಯವಾದ ಸುರೇಶ್ ಮಾಹಿತಿಗಾಗಿ.